ಪಕ್ಷದಿಂದ ಮಾಡ್ತಿಲ್ಲ. ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಕುಟುಂಬಕ್ಕೆ ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ರಾಜಶೇಖರ್ ಮನೆಗೆ ತೆರಳಿದ ಜಮೀರ್ ಅಹಮದ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ನಂತರ ತಾಯಿ ತುಳಸಿಯವರ ಕೈಗೆ 25 ಲಕ್ಷದ ಹಣದ ಚೀಲ ಕೊಟ್ಟಿದ್ದಾರೆ. ಈ ವೇಳೆ ಜಮೀರ್ ಬಳಿ ತಮ್ಮ ಮನೆಯವರಿಗೆ ನೌಕರಿ ಹಾಗೆ ಮನೆಗಾಗಿ ರಾಜಶೇಖರ್ ತಾಯಿ, ಸಹೋದರ ಹಾಗೆ ಸಹೋದರಿ ಮನವಿ ಮಾಡಿಕೊಂಡ್ರು. ಈ ವೇಳೆ ಧೈರ್ಯ ತುಂಬಿದ ಜಮೀರ್ ಸರ್ಕಾರದಿಂದ ಮನೆ ಕಟ್ಟಿಸಿಕೊಡ್ತೀವಿ ಅಂತ ಕುಟುಂಬಸ್ಥರಿಗೆ ಭರವಸೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಜಮೀರ್ ಅಹಮದ್ ಅವರು, ಮೊನ್ನೆ ದಿನ ಘಟನೆಯಲ್ಲಿ ರಾಜಶೇಖರ್ ನಿಧನ ಹೊಂದಿದ್ದಾರೆ. ಮನೆ ನೋಡಿ ಬೇಜಾರಾಗಿದೆ. ಮನೆಗೆ ಅವರೇ ದೊಡ್ಡ ಮಗ. ಮನೆಗೆ ರಾಜಶೇಖರ್ನೇ ಆಸರೆಯಾಗಿದ್ದ. ತಂದೆ ಹೋಟೆಲ್ ಇಟ್ಕೊಂಡಿದ್ರು. ಈಗ ನಾನು, ಭರತ್, ಗಣೇಶ್ ಸೇರಿ ಸಹಾಯ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಈ ವೇಳೆ ಬಳ್ಳಾರಿಯ ಶಾಸಕ ನಾರಾ ಭರತ್ ಶೆಟ್ಟಿ ಅವರು ಕೂಡ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಇದ್ರು. ಪಕ್ಷದಿಂದ ಮಾಡ್ತಿಲ್ಲ. ಅದು ನಾವಿದ್ದೀವಪ್ಪ ನಿಮ್ಗೆ ಅದು ಮಾಡ್ತೀವಮ್ಮ. ಆಯ್ತು, ಅದು ಮಾಡ್ತೀನಿ. ಅವ್ನ ಜವಾಬ್ದಾರಿ ನಮ್ದು, ಬರದ್ದು, ಗಣೇಶನಂದು, ನಾಗೇಂದ್ರದು. ನಾವು ಮಾಡ್ತೀವಿ. ಏನಂತಿದ್ಯಪ್ಪ? ಅಣ್ಣ ಇದ್ದಾರೆ, ಬರೋದು ನೋಡ್ಕೊಂತಾರೆ. ನಮ್ ಜವಾಬ್ದಾರಿ. ಆಯ್ತಮ್ಮ, ಒಳ್ಳೆ ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ಬರೋದವ್ರ ಜೊತೆ ಮಾತಾಡ್ತೀವಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ ಅಮ್ಮ. ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ಅಣ್ಣ ಇದೆಲ್ಲ ಬರುತ್ತಣ್ಣ ಇದೆಲ್ಲ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸಾಲ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಮಾಡಿ ಜೋಪಾನ ಇಟ್ಕೊಳ್ಳಮ್ಮ. ಆಮೇಲೆ ಇನ್ನೊಂದ್ಸತಿ ನಾನು ಹೊರಗಡೆ ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ಇನ್ನೊಂದ್ಸತಿ ನಾವೆಲ್ಲ ಸ್ವಲ್ಪ ಇದೆಲ್ಲ ಆಗ್ಲಿ, ನಾವ್ ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ ಮಗನ್ ಏನ್ ಮಾಡ್ಬೇಕು, ಈ ಮನೇಲಿ ಅದ್ ಮಾಡಿಸ್ಕೊಡ್ತೀವಿ.